ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ, ಕಾವ್ಯ ನಿನಗೆ ಬೇಕಾಗಿರೋದನ್ನು ಕೊಡ್ತಿದ್ದೀನಿ, ಇನ್ನು ಮುಂದೆ ಇದು ನಿನ್ನ ಜೀವನ, ಹೆಂಗೆ ಬೇಕಾದ್ರೂ ಇರು, ನಿನ್ನ ಆಸೆ ಕನಸಿಗೆ ಯಾರೂ ಅಡ್ಡಿ ಆಗೋಕ್ಕಿಲ್ಲ, ತಗೋ ಅಂತ ಪೇಪರ್ಸ್ನ ಕೊಡ್ತಾನೆ ಮಹಾದೇವ. ನಿಜವಾಗ್ಲೂ ನೀನು ಇಷ್ಟು ಸುಲಭವಾಗಿ ಒಪ್ಕೋತೀಯ ಅಂತ ಅಂದ್ಕೊಂಡಿರಲಿಲ್ಲ. ನೀನು ತುಂಬ ಒಳ್ಳೆ ಮನುಷ್ಯ. ಒಬ್ಬ ಅಣ್ಣನಾಗಿ, ಮಗನಾಗಿ, ಈ ಮನೆ ಯಜಮಾನನಾಗಿ ನಿನಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ. ಆದರೆ ನನ್ನ ದಾರಿನೇ ಬೇರೆ ಅಂತಾಳೆ ಕಾವ್ಯ. ಗೊತ್ತು, ಆದರೆ ಈ ವಿಷಯ ಮನೇಲಿ ಏನಾದರೂ ಗೊತ್ತಾದರೆ ಏನಾಯ್ತದೆ ಅಂತ ಭಯ ಆಗ್ತೈತೆ ಅಂತಾನೆ ಮಹಾದೇವ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾವಿಬ್ಬರು ನಮ್ಮ ಮನೆಯವರಿಗೆ ಹೇಗಾದರೂ ಕನ್ವಿನ್ಸ್ ಮಾಡೋಣ, ನಿನ್ನ ಜೊತೆ ನಾನಿರ್ತೀನಿ ಅಂತಾಳೆ ಕಾವ್ಯ. ನನಗೆ ಗೊತ್ತು ಕಾವ್ಯ, ನಿನ್ನ ಮನಸ್ಸಾಗೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ, ನೀನು ಯಾವತ್ತೂ ನನ್ನ ಕೈ ಬಿಡಾಕಿಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಆ ಪೇಪರ್ ಮೇಲೆ ಬರೆದು ಕೊಟ್ಟಿದ್ದೀನಿ ಅಂತಾನೆ ಮಹಾದೇವ. ಪೇಪರ್ನ ನೋಡಿ ಕಾವ್ಯ, ಮಹಾದೇವ ದೊಡ್ಡ ಮೋಸ ನಿಂದು, ನಿನ್ನ ಅಂತ ಬಾಗಿಲು ಹಾಕಿ ಕೋಲ್ ಹಿಡ್ಕೊಂಡು, ಎಷ್ಟು ಧೈರ್ಯ ನಿನಗೆ, ನಾನು ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ದ ಪೇಪರ್ಸ್ ಮೇಲೆ ಐ ಲವ್ ಯು ಅಂತ ಬರೆದಿದ್ಯಾ ಅಂತ ಮಹಾದೇವನಿಗೆ ಹೊಡಿತಾಳೆ. ಬರೆಯೋದು ಮಾತ್ರ ಅಲ್ಲ, ಬೇಕಿದ್ರೆ ಹೇಳ್ತೀನಿ ಅಂತ ಮಹಾದೇವ ಹೇಳ್ತಾನೆ. ಹೇಳ್ತೀಯಾ, ಹೇಳಿ ನೋಡೋಣ ಅಂತಾಳೆ ಕಾವ್ಯ. ಯಾಕೆ, ಕೇಳೋಕೆ ಆಸೆನಾ, ಐ ಲವ್ ಯು ಅಂತಾನೆ ಮಹಾದೇವ. ಇವತ್ತು ಕಾಲು ಮುರಿಲಿಲ್ಲ ಅಂದರೆ ಅಂತ ಕಾವ್ಯ ಹೊಡಿತಾಳೆ. ಐ ಲವ್ ಯು ಕಣಮಿ, ಯು ಮಸ್ಟ್ ಲವ್ ಮೀ ಅಂತಾನೆ ಮಹಾದೇವ. ಕಾವ್ಯ ಹೊಡಿತಾನೆ ಇರ್ತಾಳೆ. ಐ ಲವ್ ಯು ಅಂತಾನೆ ಇರ್ತಾನೆ ಮಹಾದೇವ. ಹೊಡೆದು ಕೋಲ್ ಮುರಿದೋಗುತ್ತೆ. ಮಹಾದೇವ ರೂಮಿಂದ ಹೊರಗೆ ಬಂದು ಸೋಫಾದಲ್ಲಿ ಬೀಳ್ತಾನೆ. ಕಾವ್ಯನೂ ಅವನ ಮೈ ಮೇಲೆ ಬೀಳ್ತಾಳೆ. ಹಾಗೆ ಇಬ್ಬರು ಒಬ್ರಿಗೊಬ್ರು ನೋಡ್ತಾ, ನಿನಗೆ ಏನು ಆಗೋಕ್ಕೂ ನಾನು ಬಿಡೋಕ್ಕಿಲ್ಲ ಕಣಮಿ, ನಿನಗೆ ಒಂದೇ ಒಂದು ಏಟಾದರೂ ಅದು ಈ ಮಹಾದೇವಂಗೆ ಪೆಟ್ಟು ಬಿದ್ದಂಗೆ. ನನ್ನ ಈ ಒರಟು ಜೀವನದಲ್ಲಿ ಏನಾದರೂ ಒಳ್ಳೇದಾಗೈತೆ ಅಂದರೆ ಅದು ನೀನು ಮಾತ್ರ. ಐ ಲವ್ ಯು ಅಂತಾನೆ ಮಹಾದೇವ. ಮಹಾದೇವ ಅಂತ ಕಾವ್ಯ ಕೂಗ್ತಾಳೆ. ಈಚೆ ರಾಮ ಒಂದು ಕಡೆ ಕಾರನ್ನು ನಿಲ್ಲಿಸಿ ಅಂಗಡಿಗೆ ಹೋಗಿ ಒಂದು ನೀರಿನ ಬಾಟ್ಲ್ ಕೊಡಿ ಅಂತಾನೆ. ತಗೋ ರಾಮ ಅಂತ ಪ್ರೇಮ ನೀರು ಬಾಟ್ಲನ್ನು ಕೊಟ್ಟು, ನೀರು ಸಾಕಾ, ಕಾಫಿ ಮಾಡಿಕೊಡ್ಲಾ ಅಂತಾಳೆ. ರಾಮ್ ಕೆಳಗೆ ನೋಡುವಷ್ಟರಲ್ಲಿ ಪ್ರೇಮ ಮೈಯಾಗಿ ಆಂಟಿ ನೀರು ಬಾಟ್ಲನ್ನು ಹಿಡ್ಕೊಂಡಿರ್ತಾರೆ. ಯಾಕಪ್ಪ ನೋಡ್ತಿದ್ಯಾ ಅಂತ ಕೇಳ್ತಾರೆ. ಆಂಟಿ ಯಾರು ಅಂತಾನೆ ರಾಮ್. ನೀರಿನ ಬಾಟ್ಲಿ ಬೇಕು ಅಂದೆ ಅಲ್ವಾ, ತಗೋ ಅಂತಾರೆ ಆಂಟಿ. 1 ಸೆಕೆಂಡ್ ಮುಂಚೆ ಯಾರು ನಿಂತಿದ್ರಲ್ವ ಇಲ್ಲಿ ಅಂತಾನೆ ರಾಮ್. ಇಲ್ಲ ಅಲ್ಲ, ನನ್ನ ಒಬ್ಳನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ ಅಂತಾರೆ ಆಂಟಿ. ನಾನು ನೋಡಿದೆ ಈಗಷ್ಟೇ, ಇಲ್ಲೇ ಇದ್ರಲ್ಲ ಅಂತಾನೆ ರಾಮ್. ಭ್ರಮೇಲಿದೆಯೇನೋ, ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಹೋಗಪ್ಪ ಅಂತಾರೆ ಆಂಟಿ. ಸರಿ ಅಂತ ರಾಮ್ ದುಡ್ಡು ಕೊಟ್ಟು ಮತ್ತೆ ಒಳಗಡೆನೆ ನೋಡ್ತಾನೆ. ಏನಪ್ಪ ಹಾಗೆ ನೋಡ್ತೀಯಾ, ನೋಡಿರೋರು ಯಾರಾದರೂ ತಪ್ಪು ತಿಳ್ಕೊಳ್ತಾರೆ, ಹೋಗು ಅಂತಾರೆ ಆಂಟಿ. ರಾಮ್ ಹೋಗ್ತಾನೆ. ಆಂಟಿ ಹೋದ್ರಾ ಅಂತಾಳೆ ಪ್ರೇಮ. ಯಾರಮ್ಮ ಅವನು ಅಂತಾರೆ ಆಂಟಿ. ಅವನು ನನ್ನ ಗಂಡ ಅಂತಾಳೆ ಪ್ರೇಮ. ಯಾಕೆ ಅಷ್ಟು ಚೆನ್ನಾಗಿರೋ ಗಂಡಂಗೆ ಅಷ್ಟು ಕಾಟ ಕೊಡ್ತೀಯಾ, ಅವನ ಮುಖ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅಂತಾರೆ ಆಂಟಿ. ನನ್ನ ಗಂಡ ನನ್ನ ಸುಲಭವಾಗಿ ಪ್ರೀತಿಸ್ತೀನಿ ಅಂತ ಒಪ್ಕೊಳ್ಳೋದೇ ಇಲ್ಲ, ಅದಕ್ಕೆ ಈ ಜಾದು ಆಂಟಿ. ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತಾಳೆ ಪ್ರೇಮ. ಈಚೆ ರಾಮ್ ಕಾರಲ್ಲಿ ಕೂತ್ಕೊಂಡು ಇದು ಭ್ರಮೆನೇ ಅಂತ ಅಂಗಡಿ ಮುಂದೆ ಪ್ರೇಮ ಬಾಯಿ ಮಾಡೋದನ್ನು ನೋಡ್ತಾ, ಅಲ್ಲ ಪ್ರೇಮ ಬಾಯಿ ಅಂತ ಕೈ ಮಾಡಿದ್ದನ್ನು, ಅಂಗಡೀಲಿ ನೀರು ಕೊಟ್ಟಿದ್ದನ್ನು ನಾನೇ ನೋಡಿದ್ದೀನಿ. ಅವಳು ಹೇಳೋ ಥರ ನನಗೆ ಅವಳ ಮೇಲೆ ಲವ್ ಆಗ್ತಿದ್ಯಾ, ನನ್ನ ತಲೆ ಚಿಚ್ಚಿಡಿತಿದೆ, ದೊಡ್ಡಮ್ಮಂಗೆ ಕಾಲ್ ಮಾಡಿ ಕೇಳೋಳ ಅಂತ ರಾಮ್ ಕಲ್ಯಾಣಿಗೆ ಕಾಲ್ ಮಾಡ್ತಾನೆ. ಹಲೋ ಹೇಳಪ್ಪ ರಾಮ್, ಇಷ್ಟು ಬೇಗ ಗಿರಿಧಾಮ ತಲುಪಿದ್ಯಾ ಅಂತಾರೆ ಕಲ್ಯಾಣಿ. ಇಲ್ಲ ದೊಡ್ಡಮ್ಮ, ಇನ್ನೊಂದು ಅರ್ಧ ಗಂಟೆಯಲ್ಲಿ ತಲುಪ್ತೀನಿ. ಅದು ಅಂತಾನೆ ರಾಮ್ ಏನಾಯಿತು, ಎಲ್ಲ ಸೌಖ್ಯ ತಾನೇ, ಅಲ್ಲೇನೂ ಸಮಸ್ಯೆ ಇಲ್ಲ ಅಲ್ವಾ ಅಂತಾರೆ ಕಲ್ಯಾಣಿ. ಛೇ ಯಾವ ಸಮಸ್ಯೆನೂ ಇಲ್ಲ ದೊಡ್ಡಮ್ಮ, ನೀವು ಅದ್ರ ಬಗ್ಗೆ ಗಾಬರಿ ಆಗಬೇಡಿ. ಅದು ಪ್ರೇಮ ಏನು ಮಾಡ್ತಿದ್ದಾಳೆ ಅಂತ ಕೇಳೋಕೆ ಮಾಡಿದ್ದೆ ಅಂತ ರಾಮ್ ಆಚೆ ನೋಡುವಾಗ ಪ್ರೇಮ ಅಲ್ಲೇ ಬಾಯ್ ಮಾಡ್ತಾ ಇರ್ತಾಳೆ. ಆಗ ರಾಮ ಕಣ್ಣು ಮುಚ್ಕೊಂಡು ಪ್ರೇಮ ಅಂತ ದೊಡ್ಡಮ್ಮ ಅಂತಾನೆ. ರಾಮ್ ಪ್ರೇಮ ಇಲ್ಲೇ ಇದ್ದಾಳೆ, ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ಯಾಕೋ ಇಷ್ಟು ಬೇಗ ಅವಳನ್ನು ಮಿಸ್ ಮಾಡ್ಕೋತಿದ್ಯಾ ಅಂತಾರೆ ಕಲ್ಯಾಣಿ. ಛೇ ಇಲ್ಲ ದೊಡ್ಡಮ್ಮ, ಹಾಗೇನಿಲ್ಲ, ಮನೇಲಿ ಇದ್ಲಾ ಅಥವಾ ದೇವಸ್ಥಾನಕ್ಕೆ ಹೋಗಿದ್ದಾಳಾ ಅಂತ ಕೇಳೋಕೆ ಮಾಡಿದೆ ಅಂತಾನೆ ರಾಮ್. 1 ನಿಮಿಷ ಇರು, ಪ್ರೇಮನ ಕರಿತೀನಿ ಅಂತ ಪ್ರೇಮ ಅಂತ ಕರೀತಾರೆ ಕಲ್ಯಾಣಿ. ಬೇಡ ದೊಡ್ಡಮ್ಮ ಬೇಡ, ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ ದೊಡ್ಡಮ್ಮ, ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಕಾಲ್ ಮಾಡ್ತೀನಿ, ಹುಷಾರು ಅಂತ ಕಾಲ್ ಕಟ್ ಮಾಡ್ತೇನೆ ರಾಮ್. ಅವಳು ಮನೇಲಿದ್ದಾಳೆ ಅಂದರೆ ಅವಳು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ, ಕನ್ಫರ್ಮ್ ಇದು ನನ್ನ ಭ್ರಮೆನೇ. ಆದರೆ ನನಗೆ ಕೆಲವು ಫೀಲ್ ಆಗ್ತಿಲ್ಲ ಗಾಡ್ ಅಂತ ಆಚೆ ನೋಡಿದರೆ ಪ್ರೇಮ ಬಾಯಿ ಮಾಡ್ತಿರ್ತಾಳೆ. ಇಲ್ಲ ಸಾಧ್ಯನೇ ಇಲ್ಲ, ನಾನು ಮೆಂಟಲ್ ಆಗಿ ಹೋಗ್ತೀನಷ್ಟೇ ಅಂತ ಅಂಗಡಿ ಆಂಟಿನ ನೋಡಿ ಹುಚ್ಚಿಡಿತಿದೆ ನನಗೆ ಅಂತ ನೀರಿಂದ ಮುಖ ತೊಳ್ಕೊತಾನೆ ರಾಮ್. ಆಗ ಪ್ರೇಮ ಆಂಟಿ ಹತ್ರ ಬಂದು, ಪಾಪ ರಾಮ್ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ, ಕುಡಿಯೋಕೆ ಅಂತ ತಗೊಂಡಿದ್ದ ನೀರನ್ನು ಮುಖಕ್ಕೆ ಹಾಕ್ಕೊಂಡ್ಬಿಟ್ಟ ಅಂತಾಳೆ ಪ್ರೇಮ. ರಾಮ್ ಕಂಟ್ರೋಲ್ ಯುವರ್ ಸೆಲ್ಫ್, ಯಾಕೋ ಹಾರ್ಟ್ಗೂ ಮೈಂಡ್ಗೂ ಕನೆಕ್ಷನ್ನೇ ತಪ್ಪೋಗಿದೆ ಅನ್ನಿಸ್ತಿದೆ, ಆದರೆ ನನಗದು ಫೀಲ್ ಆಗ್ತಿಲ್ವಲ್ಲ. ಇಲ್ಲ ಇದು ಬರೀ ಕಲ್ಪನೆನೇ.
ರಾಮ್ ಡೀಸೆಂಟ್ ಆಗಿರು, ಸುಮ್ಮನೆ ಎಕ್ಸೈಟ್ ಆಗು ನೀನು ಅಂತಾನೆ ರಾಮ್. ಪ್ರೇಮ ಅವನ್ನೇ ನೋಡಿ ನಗ್ತಾಳೆ. ಅಲ್ಲ, ನನ್ನ ಗಂಡನ ಇಷ್ಟೆಲ್ಲ ಆಟ ಆಡ್ಸೋದು ಬೇಕಾ ಅಂತಾರೆ ಆಂಟಿ ಅವನು ನನ್ನ ಮುದ್ದು ಗಂಡ. ನನ್ನ ಆಟಕ್ಕೆ ಅವನೇನಾದರೂ ತಲೆ ಕೆಡಿಸ್ಕೊಂಡ್ಬಿಟ್ರೆ ಇನ್ನೂ ಮುದ್ದ ಕಾಣಿಸ್ತಾನೆ ಅಂತಾಳೆ ಪ್ರೇಮ. ರಾಮ್ ಅಲ್ಲಿಂದ ಕಾರ್ ತಗೊಂಡು ಹೋಗ್ತಾನೆ. ಈಚೆ ಕಲ್ಯಾಣಿ ಪ್ರೇಮಗೆ ಕಾಲ್ ಮಾಡಿ, ಹಲೋ ಪ್ರೇಮ, ಎಲ್ಲಿದ್ಯಾ ಅಂತಾರೆ. ರಾಮ್ ಹಿಂದೆನೇ ಇದ್ದೀನಿ ಅಂತಾಳೆ ಪ್ರೇಮ. ಏಯ್ ಪ್ರೇಮ, ನೀನು ರಾಮ್ಗೆ ಏನಾದರೂ ಗೋಳು ಹೊಯ್ಕೋತಿದ್ಯಾ ಅಂತಾರೆ ಕಲ್ಯಾಣಿ. ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ ಅಂತಾಳೆ ಪ್ರೇಮ. ರಾಮ್ ಫೋನ್ ಮಾಡಿದ್ದ, ನೀನು ಮನೇಲಿದ್ಯೋ ಇಲ್ವೋ ಅಂತ ವಿಚಾರಿಸ್ತಿದ್ದ ಅಂತಾರೆ ಕಲ್ಯಾಣಿ. ಆವಾಗ ಅವ್ನು ಮಾತಾಡ್ತಿದ್ದು ನಿಮ್ಮ ಜೊತೆನಾ ಅತ್ತೆ? ನಾನು ಅವ್ನು ಹಿಂದೆನೇ ಇದ್ದೀನಿ ಅಂತ ಅವನಿಗೆ ಹೇಳಿಬಿಟ್ರಾ ಅಂತಾಳೆ ಪ್ರೇಮ. ನಾನು ಹೇಳ್ತೀನಾ? ನೀನು ತನಿಖೆ ಮಾಡಿದಾಗಲೇ ಗೊತ್ತಾಯಿತು ನೀನೇನಾದರೂ ತರಲೆ ಮಾಡ್ತಿದ್ಯಾ ಅಂತ. ಅದಕ್ಕೆ ಪ್ರೇಮ ಮನೇಲಿದ್ದಾಳೆ ಅಂತ ಕರಿತೀನಿ ಅಂತ ಹೇಳಿದೆ. ಅದಕ್ಕೆ ಅವನು ಬೇಡ ಬೇಡ ದೊಡ್ಡಮ್ಮ ಅಂತ ಫೋನ್ ಇಟ್ಬಿಟ್ಟ ಅಂತಾರೆ ಕಲ್ಯಾಣಿ. ಥ್ಯಾಂಕ್ಸ್ ಅತ್ತೆ, ಸರಿಯಾದ ಸಮಯಕ್ಕೆ ಎಲ್ಲ ಸರಿದೂಗಿಸಿದ್ರಿ ನೀವು ಅಂತಾಳೆ ಪ್ರೇಮ. ಮತ್ತೆ ಬಿಡ್ತೀನ ಪ್ರೇಮ, ನನ್ನ ಸಪೋರ್ಟ್ ಏನೇ ಇದ್ದರೂ ನನ್ನ ಸೊಸೆ ತರಲೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾರೆ ಕಲ್ಯಾಣಿ. ನನ್ನ ಮುದ್ದು ಅತ್ತೆ ಅಂತಾಳೆ ಪ್ರೇಮ. ಅದು ಸರಿ, ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತಾರೆ ಕಲ್ಯಾಣಿ. ನಾನು ಅವನ ಕಣ್ಮುಂದೆ ಕಾಣಿಸ್ತೀನಿ ಮಾಯ ಆಗ್ತೀನಿ, ಮತ್ತೆ ಕಾಣಿಸ್ತೀನಿ ಮಾಯ ಆಗ್ತೀನಿ. ಇದೆಲ್ಲ ಭ್ರಮೆ ಅನ್ನಿಸ್ತಿದೆ ಅವನಿಗೆ. ಅದಕ್ಕೆ ನಾನೇನಾದರೂ ಅವನ ಹಿಂದೆ ಹೋಗ್ತಾ ಇದ್ದೀನಾ ಅಂತ ಭ್ರಮೆನಲ್ಲಿ ಕೇಳಿದ್ದಾನೆ ಅಂತಾಳೆ ಪ್ರೇಮ. ತರಲೆ, ಅವನು ಹೋಗಿರೋದು ಕೆಲಸದ ಮೇಲೆ. ಕೆಲಸನ ನೆಮ್ಮದಿಯಾಗಿ ಮಾಡೋಕೆ ಬಿಡು. ನೀನು ಅತಿಯಾಗಿ ಕಾಟ ಕೊಡೋಕ್ಕೆ ಹೋಗಬೇಡ ಅವನಿಗೆ. ಏನಾದರೂ ಕೋಪ ಬಂತು ಅಂದರೆ ಅದನ್ನು ನನ್ನಿಂದನೂ ಸಂಭಾಳಿಸೋಕ್ಕೆ ಆಗಲ್ಲ, ನಿನ್ನಿಂದನೂ ಸಂಭಾಳಿಸೋಕ್ಕಾಗಲ್ಲ ಅಂತಾರೆ ಕಲ್ಯಾಣಿ. ಇಲ್ಲ ಅತ್ತೆ, ತೀರಾ ಅಷ್ಟೇನು ಕಾಟ ಕೊಡಲ್ಲ. ನಮ್ಮ ಯಜಮಾನರಿಗೆ ಕೋಪ ಬಂದರೆ ಅವರನ್ನು ಹೇಗೆ ಪ್ರೀತಿಯಾಗಿ ಬದಲಾಯಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಪ್ರೇಮ. ಸರಿ ಕಂದ, ನಾನು ನಿನ್ನ ಜೊತೆ ಇದ್ದೀನಿ. ನೀನಾಗಿ ರಾಮ್ಗೆ ಹೇಳು ಅನ್ನೋವರೆಗೂ ನಾನೇನು ಹೇಳಲ್ಲ ಆಯಿತಾ ಅಂತಾರೆ ಕಲ್ಯಾಣಿ. ಆಯ್ತಾಯ್ತು, ಫೋನ್ ಇಡ್ತೀನಿ ಅಂತ ಪ್ರೇಮ ಕಾಲ್ ಕಟ್ ಮಾಡಿ, ಆಂಟಿ ನಾನು ಬರ್ತೀನಿ, ಹುಷಾರು ಅಂತಾಳೆ. ಈಚೆ ರಾಮ್ ಗಿರಿಧಾಮಕ್ಕೆ ಬಂದು ಕಾರಿಂದ ಇಳಿತಾನೆ. ಆಗ ಹೇಗಿತ್ತು ಸರ್ ಜರ್ನಿ ಅಂತ ಒಬ್ಬರು ಕೇಳ್ತಾರೆ. ಚೆನ್ನಾಗಿತ್ತು ಪ್ರೇಮ ಅಂತ ಸಾರಿ ಅಂತಾನೆ ರಾಮ್. ಯಾಕೆ ಸರ್ ಮುಖ ಡಲ್ ಆಗಿದೆ ಅಂತ ಇನ್ನೊಬ್ರು ಕೇಳ್ತಾರೆ. ಅದು ಜರ್ನಿ ಮಾಡಿದ್ನಲ್ಲ, ಟಯರ್ಡ್ ಆಗಿದ್ದೀನಿ, ನಿದ್ರೆ ಮಾಡಿದರೆ ಸರಿ ಹೋಗುತ್ತೆ ಅಂತ ರಾಮ್ ಬರುವಾಗ ಹಾಯ್ ರಾಮ್ ಅಂತ ಸ್ನೇಹ ಎದುರುಗಡೆ ಬರ್ತಾಳೆ. ಆಗ ರಾಮ್ ಸಿಟ್ಟಿಂದ ಆಚೆ ನೋಡ್ತಾನೆ. ರಾಮ್ ಸರ್ಪ್ರೈಸ್, ಆ್ಯಕ್ಚುಲಿ ನೀನು ಬರೋದನ್ನೇ ಕಾಯ್ತಿದ್ದೆ. ಜರ್ನಿ ಹೇಗಾಯಿತು? ತುಂಬ ಸ್ಟ್ರೈನ್ ಆಯಿತಾ? ಬಾ ಕಾಫಿ ಕುಡಿಯೋಣ ಅಂತ ಅವನ ಕೈನ ಹಿಡ್ಕೊಂಡು ಎಳಿತಾಳೆ ಸ್ನೇಹ. ಆಗ ರಾಮ್ ಅವಳು ಕೈನ ಬಿಡಿಸ್ಕೋತಾನೆ. ರಾಮ್, ನಾನು ಮಾತಾಡ್ತಾನೇ ಇದ್ದೀನಿ, ನೀನು ಹೋಗ್ತಾ ಇದೆಯಲ್ಲ ಅಂತಾಳೆ ಸ್ನೇಹ. ನನಗೆ ಸಿಕ್ಕಾಬಟ್ಟೆ ತಲೆನೋಯ್ತಿದೆ, ನಾನು ರೆಸ್ಟ್ ಮಾಡಬೇಕು, ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ ಈಡಿಯಟ್ ಅಂತ ರಾಮ್ ಹೋಗ್ತಾನೆ. ಎಷ್ಟು ಅವಾಯ್ಡ್ ಮಾಡ್ತೀಯೋ ಮಾಡು. ಕ್ಯಾಂಪ್ ಮುಗಿಯೋದ್ರ ಒಳಗಡೆ ನಿನ್ನನ್ನು ಹೇಗೆ ನನ್ನ ಕಂಟ್ರೋಲ್ಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಚಳಿಲಿ ಈ ರೊಮ್ಯಾಂಟಿಕ್ ಪ್ಲೇಸಲ್ಲಿ ನಿನ್ನ ಮನಸ್ಸನ್ನು ಗೆಲ್ಲಬೇಕು ಅಂತಲೇ ನಾನು ಈ ಕ್ಯಾಂಪ್ ಪ್ಲ್ಯಾನ್ ಮಾಡಿರೋದು. ಇಲ್ಲಿ ಪ್ರೇಮ ಅಲ್ಲ, ಅವಳ ನೆನಪು ಕೂಡ ನಿನಗಾಗಲ್ಲ, ನೀನು ನನ್ನವನಾಗಬೇಕು ಅಂತ ಸ್ಮೈಲ್ ಮಾಡ್ತಾಳೆ ಸ್ನೇಹ. ಈಚೆ ಪ್ರೇಮ ಕಲ್ಯಾಣಿಗೆ ಕಾಲ್ ಮಾಡ್ತಾಳೆ. ಹೇಳು ಪ್ರೇಮ, ತಲುಪಿದ್ಯಾ ಅಂತಾರೆ ಕಲ್ಯಾಣಿ. ಹ್ಞೂ ಅತ್ತೆ, ಈಗ ಕ್ಯಾಂಪ್ ಹತ್ರ ಬಂದ್ವಿ ಅಂತಾಳೆ ಪ್ರೇಮ. ಸರಿ, ರಾಮ್ ಹೇಗಿದ್ದಾನೆ, ಅವನು ಹುಷಾರಾಗಿ ತಲುಪಿದ್ನಾ ಅಂತಾರೆ ಕಲ್ಯಾಣಿ. ಹ್ಞೂ ಅತ್ತೆ, ರಾಮ್ ಕಾರು ಇಲ್ಲೇ ಇದೆ, ಅವನು ಟೆಂಟ್ ಹತ್ರ ಇರಬೇಕು ಅತ್ತೆ. ಅವನೇನಾದರೂ ಮತ್ತೆ ಕಾಲ್ ಮಾಡಿದರೆ ನಾನು ಮನೇಲೇ ಇದ್ದೀನಿ ಅಂತ ಸುಳ್ಳು ಹೇಳಿ ಅತ್ತೆ. ನಾನು ಹೀಗೆಲ್ಲ ಸುಳ್ಳು ಹೇಳಿ ಅಂತ ಕೇಳಬಾರ್ದು ಅಂತಾಳೆ ಪ್ರೇಮ. ನೋಡು ಕಂದ, ನೀವಿಬ್ಬರು ಖುಷಿಯಾಗಿರ್ತೀರಾ ಅಂದರೆ ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಸುಳ್ಳು ಹೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಆದರೆ ಪ್ರೇಮ, ನಿನ್ನ ಹತ್ರ ಒಂದೇ ಒಂದು ಬೇಡಿಕೆ, ದಯವಿಟ್ಟು ರಾಮ್ಗೆ ಸಿಟ್ಟು ಬರೋ ಹಾಗೆ ನೋಡ್ಕೋಬೇಡ, ಅರ್ಥ ಆಯ್ತಾ ಅಂತಾರೆ ಕಲ್ಯಾಣಿ. ಅಯ್ಯೋ ಅತ್ತೆ, ಖಂಡಿತ ಇಲ್ಲ, ನನ್ನ ಮೇಲೆ ನಂಬಿಕೆ ಇಡಿ ಅತ್ತೆ. ಊಟ ಮಾಡಿ ನೆಮ್ಮದಿಯಿಂದ ಮಾತ್ರೆ ತಗೊಳ್ಳಿ ಆಯಿತಾ, ಆರಾಮಾಗಿ ನಿದ್ದೆ ಮಾಡಿ, ನಾನು ಬೆಳಿಗ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಪ್ರೇಮ. ಹುಷಾರು ಅಂತ ಕಲ್ಯಾಣಿ ಕಾಲ್ ಕಟ್ ಮಾಡ್ತಾರೆ. ಈಚೆ ರಾಮ್ ಮಲಗಿರುವಾಗ ಅವನ ಕೆನ್ನೆ ಮೈನೆಲ್ಲ ಸವರ್ತಾಳೆ ಸ್ನೇಹ. ನಂತರ ಅವನ ಕೈನ ಹೇಳ್ಕೊಂಡು ತಪ್ಕೋಬೇಕು ಅನ್ನುವಾಗ ರಾಮ್ಗೆ ಎಚ್ಚರ ಆಗುತ್ತೆ. ಸ್ನೇಹ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಏನು ತಲೆ ಕೆಟ್ಟಿದೆ ನಿನಗೆ? ಒಬ್ಬ ಗಂಡಸು ಮಲಗಿರುವಾಗ ಬರೋದಕ್ಕೆ ನಾಚಿಕೆ ಆಗಲ್ವ ನಿನಗೆ? ದಿಸ್ ಇಸ್ ಟೂ ಮಚ್, ಐ ಆಮ್ ಟೆಲ್ಲಿಂಗ್ ಯು ಅಂತಾನೆ ರಾಮ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಿನಗೆ ಆವಾಗಲೇ ತುಂಬ ಸುಸ್ತಾಗಿತ್ತು, ತಲೆನೋವ್ತಿತ್ತು ಅಂದ್ಯಲ್ಲ, ಅದಕ್ಕೆ ನಿನ್ನ ನೋಡೋಕೆ ಬಂದೆ ಅಷ್ಟೆ ಅಂತಾಳೆ ಸ್ನೇಹ. ನೋಡೋಕೆ ಬರೋ ಟೈಮ್ ಇದು, ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಅಂತಾನೆ ರಾಮ್, ಈ ವೆದರ್ಗೆ, ಈ ಕ್ಲೈಮೇಟ್ಗೆ ನಿನಗೇನು ಫೀಲ್ ಆಗ್ತಿಲ್ವಾ ಅಂತಾಳೆ ಸ್ನೇಹ. ಆಗ ರಾಮ್ ಸಿಟ್ಟಿಂದ ಜಸ್ಟ್ ಗೆಟ್ ಔಟ್, ಇಲ್ಲ ಅಂದರೆ ಇನ್ಚಾರ್ಜಿಗೆ
ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತಾನೆ ರಾಮ್. ಇನ್ಚಾರ್ಜಾ? ಅವನೇನು ಮಾಡ್ತಾನೆ ನನಗೆ? ಇವನು ರೈಟ್, ಇಲ್ಲೆಲ್ಲ ನಾನು ಕೊಡೋ ನೋಟಿಗೆ ಕೆಲಸ ಮಾಡೋರು ಅಂತಾಳೆ ಸ್ನೇಹ. ಆದರೆ ನಾನು ಹಾಗಲ್ಲ. ನೀನು ಒಂದು ಕ್ಷಣ ಇಲ್ಲಿದ್ದರೆ ನಾನು ಇಲ್ಲಿಂದ ಹೊರಡಬೇಕಾಗುತ್ತೆ. ಟೆಸ್ಟ್ ಮಾಡಬೇಕು ಅಂತಿದ್ರೆ ಟ್ರೈ ಮಾಡು ಅಂತಾನೆ ರಾಮ್. ರಾಮ್, ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ ಅಂತಾಳೆ ಸ್ನೇಹ. ಏಯ್, ನಿನಗೆ ಪದೇ ಪದೇ ನಾನು ಹೇಳಲ್ಲ, ಜಸ್ಟ್ ಗೆಟ್ ಔಟ್ ಅಂದೆ ಅಂತಾನೆ ರಾಮ್. ಆಗ ಸ್ನೇಹ ರಾಮ್ನ ಹತ್ರ ಹೇಳ್ಕೊಂಡು ಯಾಕಿಷ್ಟ ಹೈಪರ್ ಆಗ್ತಿದ್ಯಾ ಅಂತಾಳೆ. ಆಗ ಪ್ರೇಮ ಮತ್ತು ಕಾರ್ ಡ್ರೈವರ್ ಬಂದು ಅದನ್ನು ನೋಡ್ತಿರ್ತಾರೆ. ನಿನಗೆ ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ ಈಡಿಯಟ್, ಎದ್ದು ಬಾರೆ ಅಂತ ಅವಳ ಕೈನ ಎಳ್ಕೊಂಡು ಹೋಗ್ತಾನೆ ರಾಮ್. ಆಗ ಡ್ರೈವರ್ ಪ್ರೇಮ ಹತ್ರ ರಾಮ್ ಸರು ಶ್ರೀರಾಮಚಂದ್ರನೇ ಅಂತ ಮತ್ತೊಂದು ಸಲ ತೋರಿಸ್ಕೊಟ್ಬಿಟ್ರು ನೋಡಿ ಮೇಡಮ್ ಅಂತಾನೆ. ಹೌದು ಅಣ್ಣ, ನನ್ನ ರಾಮ್ ಯಾವಾಗಲೂ ಹೀಗೇನೆ, ಯಾವತ್ತೂ ತಪ್ಪುದಾರಿ ಹಿಡಿಯೋದೇ ಇಲ್ಲ. ರಾಮ್ ಅಂದರೆ ನ್ಯಾಯ, ನ್ಯಾಯ ಅಂದರೆ ರಾಮ್, ನನ್ನ ಗಂಡ ರಾಮ್ ಅಂತಾಳೆ ಪ್ರೇಮ. ನಿಜ ಮೇಡಮ್, ಆದರೆ ಈ ಶೂರ್ಪನಖಿಗೆ ಯಾವ ಜನ್ಮದಲ್ಲಿ ಬುದ್ಧಿ ಬರುತ್ತೋ, ರಾಮ್ ಸರ್ನ ಇವಳು ಬಿಡೋ ಹಾಗೆ ಕಾಣ್ತಿಲ್ಲ ಅಂತಾನೆ ಡ್ರೈವರ್. ಈ ಶೂರ್ಪನಖಿಗೆ ಹೇಳುವಷ್ಟು ಹೇಳಾಗಿದೆ, ಈಗ ಪಾಠ ಕಲಿಸ್ಬೇಕು. ಆ ರಾಮಾಯಣದಲ್ಲಿ ಲಕ್ಷ್ಮಣ ಶೂರ್ಪನಖಿ ಮೂಗು ಕಿವಿ ಕೊಯ್ದಿನಂತೆ, ಇವಳಿಗೆ ಏನಾದರೂ ಬಿಸಿ ಮುಟ್ಟಿಸ್ಲೇಬೇಕು. ಹೇಗೆ ಮುಟ್ಟಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಪ್ರೇಮ. ಈಚೆ ಕಾವ್ಯ, ಮಹಾದೇವ ಇಲ್ಲೇನು ಮಾಡ್ತಿದ್ಯಾ ಅಂತಾಳೆ. ಮನಸ್ಸನ್ನು ಸರಿ ಮಾಡೋದಕ್ಕೆ ನಾನು ಕನಕಾಂಬರ ಹೂ ತಂದಿದ್ದೀನಿ, ತಗೋ ಅಂತಾನೆ ಮಹಾದೇವ. ಕೇಳದೆ ಕೊಟ್ಟರೆ ಅದಕ್ಕೆ ಬೆಲೆ ಇರೋದೇ ಇಲ್ಲ ಅಂತಾಳೆ ಕಾವ್ಯ. ಆದರೂ ನೀನು ಕೇಳೋದೇ ಇಲ್ವೇ? ನೋಡು, ಒಂದೇ ಒಂದು ಕಿತ ಕೇಳು ಕಾವ್ಯ ಅಂತಾನೆ ಮಹಾದೇವ. ನೀನಿವತ್ತು ಕರೆಕ್ಟಾಗಿ 12 ಗಂಟೆಗೆ ಇಲ್ಲಿಗೆ ಬಾ, ಆವಾಗ ನನಗೆ ಏನು ಬೇಕು ಅಂತ ನಾನು ನಿನಗೆ ಕೇಳ್ತೀನಿ ಅಂತಾಳೆ ಕಾವ್ಯ. ಈಚೆ ಮಹಾದೇವ ಗಂಟೆ ನೋಡ್ತಾ 12 ಗಂಟೆ ಆಗೋದನ್ನೇ ಕಾಯ್ತಿರ್ತಾನೆ. ಕಾವ್ಯ ಅವನ್ನ ನೋಡಿ ನಗ್ತಿರ್ತಾಳೆ. 12 ಗಂಟೆಗೆ ನಿನ್ನ ಮುಂದೆ ಬರೋದೆಯಾ, ನೀನು ಪಶ್ಚಾತ್ತಾಪ ಪಡೋ ಹಂಗೆ ಮಾಡೋದೆಯಾ ಅಂತಾನೆ ಮಹಾದೇವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.